ನಮಸ್ಕಾರ. ಬನ್ನಿ, ಇವತ್ತು ಭಾರತದ ಒಂದು ಅದ್ಭುತ ಭೌಗೋಳಿಕ ಪಯಣಕ್ಕೆ ಹೋಗೋಣ. ಭಾರತವನ್ನ ಕೇವಲ ಒಂದು ದೇಶ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಒಂದು ಉಪಖಂಡ ಅಂತ ಯಾಕೆ ಕರೀತಾರೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಸರಿ, ಬನ್ನಿ, ಇದರ ಹಿಂದಿನ ಕಾರಣ ಏನು, ಭಾರತದ ಭೂರಚನೆ ಎಷ್ಟು ಭವ್ಯವಾಗಿದೆ ಅನ್ನೋದನ್ನ ಒಟ್ಟಿಗೆ ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಇದು: ಒಂದು ದೇಶಕ್ಕೆ ಉಪಖಂಡ ಅನ್ನೋ ಬಿರುದು ಸಿಗಬೇಕಂದ್ರೆ ಅದರಲ್ಲಿ ಅಂಥದ್ದೇನು ವಿಶೇಷತೆ ಇರಬೇಕು? ಅದು ಕೇವಲ ಅದರ ಗಾತ್ರದಿಂದಾನಾ ಅಥವಾ ಅದಕ್ಕಿಂತ ಮಿಗಿಲಾದದ್ದೇನಾದ್ರೂ ಇದೆಯಾ? ಬನ್ನಿ, ಉತ್ತರ ಏನು ಅಂತ ಒಟ್ಟಿಗೆ ಹುಡ್ಕೋಣ. ಸರಿ, ಮೊದಲು ಉಪಖಂಡ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಕೇವಲ ಒಂದು ದೊಡ್ಡ ಭೂಭಾಗ ಅಲ್ಲ, ಬದಲಾಗಿ ಒಂದು ಖಂಡದಲ್ಲೇ ಇದ್ರೂ ಹಿಮಾಲಯದ ಹಾಗೆ ದೊಡ್ಡ ನೈಸರ್ಗಿಕ ತಡೆಗಳಿಂದಾಗಿ ತನ್ನದೇ ಆದ ವಿಶಿಷ್ಟ ಹವಾಮಾನ, ಸಂಸ್ಕೃತಿ, ಪರಿಸರವನ್ನ ಹೊಂದಿರುತ್ತೆ. ಇದೇ ಕಾರಣಕ್ಕೆ ಅದು ಮುಖ್ಯ ಖಂಡದಿಂದ ಬೇರೆಯಾಗಿ ಕಾಣಿಸುತ್ತೆ. ಭಾರತ ಈ ವ್ಯಾಖ್ಯಾನಕ್ಕೆ ಹೇಗೆ ಪಕ್ಕಾ ಸೂಟ್ ಆಗತ್ತೆ ಅಂತ ಈ ಪಯಣದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಗೊತ್ತಾ, ಭಾರತದ ಹೆಸರುಗಳಲ್ಲೇ ಒಂದು ದೊಡ್ಡ ಕಥೆ ಇದೆ. ಪುರಾತನ ಕಾಲದಲ್ಲಿ ರಾಜ ಭರತನ ಸಾಮ್ರಾಜ್ಯದಿಂದ ಭಾರತ ಅನ್ನೋ ಹೆಸರು ಬಂತು. ಆಮೇಲೆ ಗ್ರೀಕರು ಸಿಂಧೂ ನದಿಯನ್ನ ದಾಟಿ ಬಂದಾಗ ಅದನ್ನ ಇಂಡಸ್ ಅಂತ ಕರೆದ್ರು. ಅದರಿಂದಾನೇ ಇಂಡಿಯಾ ಹುಟ್ಕೊಂಡಿದ್ದು. ನಂತರ ಬಂದ ಪರ್ಷಿಯನ್ನರು ಹಿಂದೂಸ್ತಾನ್ ಅಂತ ಕರೆದ್ರು. ನೋಡಿದ್ರಾ, ಪ್ರತಿಯೊಂದು ಹೆಸರು ನಮ್ಮ ದೇಶದ ಭೌಗೋಳಿಕ ಮತ್ತು ಐತಿಹಾಸಿಕ ಶ್ರೀಮಂತಿಕೆಗೆ ಒಂದು ಸಾಕ್ಷಿ ಇದ್ದ ಹಾಗೆ. ಸರಿ, ಈಗ ನಮ್ಮ ನಿಜವಾದ ಪಯಣ ಶುರು. ಮೊದಲು ಜಗತ್ತಿನ ಭೂಪಟದಲ್ಲಿ ನಮ್ಮ ಭಾರತ ಎಲ್ಲಿದೆ, ಅದರ ಆಕಾರ ಹೇಗಿದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರು ಮಾಡೋಣ. ಭೂಪಟದಲ್ಲಿ ನೋಡಿದ್ರೆ ಭಾರತ ಪೂರ್ತಿಯಾಗಿ ಉತ್ತರ ಗೋಳಾರ್ಧದಲ್ಲೇ ಇದೆ. ಇದು ಆಗ್ನೇಯ ಏಷ್ಯಾದ ಒಂದು ದೊಡ್ಡ ಪರ್ಯಾಯ ದ್ವೀಪ. ಅಂದ್ರೆ 3 ಕಡೆ ನೀರಿನಿಂದ ಸುತ್ತುವರೆದ ಭೂಭಾಗ. ಅದರ ಆಕಾರವನ್ನೊಮ್ಮೆ ಗಮನಿಸಿ. ಉತ್ತರದಲ್ಲಿ ಅಗಲವಾಗಿ ಹರಡಿಕೊಂಡು ದಕ್ಷಿಣಕ್ಕೆ ಬಂದ ಹಾಗೆ ಹಿಂದೂ ಮಹಾಸಾಗರದೊಳಗೆ ಒಂದು ತ್ರಿಕೋಣದ ಹಾಗೆ ಚಾಚ್ಕೊಂಡಿದೆ. ಈ ಅಕ್ಷಾಂಶ ಮತ್ತೆ ರೇಖಾಂಶಗಳು ಅಂದ್ರೆ 8°4 ಉತ್ತರದಿಂದ 37°6 ಉತ್ತರಕ್ಕೆ ಮತ್ತು 68°7 ಪೂರ್ವದಿಂದ 97°25 ಪೂರ್ವಕ್ಕೆ ಗ್ಲೋಬ್ ಮೇಲೆ ಭಾರತದ ನಿಖರವಾದ ವಿಳಾಸವನ್ನ ನಮಗೆ ತಿಳಿಸುತ್ತೆ. ಭಾರತದ ಜಾಗತಿಕ ಸ್ಥಾನ ಗೊತ್ತಾಯಿತು. ಈಗ ಸ್ವಲ್ಪ ಝೂಮ್ ಇನ್ ಮಾಡಿ ನಮ್ಮ ದೇಶ ನಿಜಕ್ಕೂ ಎಷ್ಟು ದೊಡ್ಡದು, ಅದರ ವಿಸ್ತಾರ ಎಷ್ಟಿದೆ ಅನ್ನೋದನ್ನ ನೋಡೋಣ. ಭಾರತದ ಒಟ್ಟು ವಿಸ್ತೀರ್ಣ ಸುಮಾರು 32,87,000 ಚದರ ಕಿಲೋಮೀಟರ್. ಈ ಸಂಖ್ಯೆ ಎಷ್ಟು ದೊಡ್ಡದು ಅಂತ ಊಹಿಸ್ಕೊಳ್ಳಿ. ಇದು ಯುರೋಪಿನ ಎಷ್ಟೋ ದೇಶಗಳನ್ನ ಒಟ್ಟಿಗೆ ಸೇರ್ಸಿದ್ರೂ ಅದಕ್ಕಿಂತ ದೊಡ್ಡದಾಗತ್ತೆ. ನಾವು ಮಾತಾಡ್ತಿರೋ ಭೂಪ್ರದೇಶದ ಅಗಾಧತೆಯನ್ನ ಇದು ತೋರ್ಸುತ್ತೆ. ಹಾಗಾದ್ರೆ ಇಡೀ ಜಗತ್ತಿಗೆ ಹೋಲಿಸಿದ್ರೆ ಭಾರತದ ಗಾತ್ರ ಎಂಥದ್ದು? ನೋಡಿ, ವಿಸ್ತೀರ್ಣದಲ್ಲಿ ನಮ್ಮ ದೇಶ ಜಗತ್ತಿನ 7ನೇ ಅತಿ ದೊಡ್ಡ ದೇಶ. ಅಂದ್ರೆ ರಷ್ಯಾ, ಕೆನಡಾ, ಚೀನಾ ಥರದ ದೇಶಗಳ ನಂತರ ನಮ್ಮ ಸ್ಥಾನ. ಇಡೀ ಜಗತ್ತಿನ ಭೂಪ್ರದೇಶದಲ್ಲಿ ಭಾರತದ್ದು ಸುಮಾರು 2.4% ಪಾಲು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಕೇಳಿ. ಜಗತ್ತಿನ ಕೇವಲ 2.4% ಜಾಗದಲ್ಲಿ ಜಗತ್ತಿನ 17.5%ರಷ್ಟು ಜನವಾಸವಾಗಿದ್ದಾರೆ. ಯೋಚನೆ ಮಾಡಿ, ಇದರ ಅರ್ಥ ಏನು? ಭಾರತದ ಭೂಮಿ ಎಷ್ಟೊಂದು ಫಲವತ್ತಾಗಿದೆ, ಎಷ್ಟೊಂದು ಜೀವಪೂರಕವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಭಾರತದ ಗಡಿ ಅಂದ್ರೆ ಬರೀ ಸಮುದ್ರ ಅನ್ಕೋಬೇಡಿ. ನಮ್ಮ ದೇಶ ಬರೋಬ್ಬರಿ 7 ದೇಶಗಳ ಜೊತೆ ಭೂಗಡಿಯನ್ನ ಹಂಚ್ಕೊಂಡಿದೆ. ಬಾಂಗ್ಲಾದೇಶದ ಜೊತೆ ಅತಿ ಉದ್ದದ ಗಡಿ ಇದ್ರೆ ಅಫ್ಘಾನಿಸ್ತಾನದ ಜೊತೆ ಅತಿ ಚಿಕ್ಕ ಗಡಿ ಇದೆ. ಈ ಪ್ರತಿಯೊಂದು ಗಡಿಯೂ ಒಂದೊಂದು ವಿಶಿಷ್ಟ ಕಥೆಯನ್ನ ಹೇಳುತ್ತೆ. ಈಗ ಭಾರತದ 2 ತುದಿಗಳನ್ನ ನೋಡೋಣ. ಅತಿ ಉತ್ತರದ ಬಿಂದು ಲಡಾಖ್ನಲ್ಲಿರುವ ಇಂದಿರಾ ಖೋಲ್. ಇನ್ನು ದಕ್ಷಿಣಕ್ಕೆ ಬಂದ್ರೆ ನಮ್ಮ ಮುಖ್ಯ ಭೂಭಾಗದ ಕೊನೆಯ ತುದಿ ಕನ್ಯಾಕುಮಾರಿ. ಆದ್ರೆ ದೇಶದ ಒಟ್ಟಾರೆ ದಕ್ಷಿಣದ ತುದಿ ಯಾವುದು ಗೊತ್ತಾ? ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರೋ ಇಂದಿರಾ ಪಾಯಿಂಟ್. ಇದು ನಮ್ಮ ದೇಶದ ವಿಶಾಲವಾದ ವ್ಯಾಪ್ತಿಯನ್ನು ತೋರಿಸುತ್ತೆ. ಭಾರತದ ಭೂಪಟದ ಮೇಲೆ ಇನ್ನೊಂದು ಬಹಳ ಮುಖ್ಯವಾದ ರೇಖೆ ಇದೆ. ಅದುವೇ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ದೇಶದ ಹೆಚ್ಚು ಕಡಿಮೆ ಮಧ್ಯದಲ್ಲೇ ಹಾದುಹೋಗುತ್ತೆ. ಇದೇನು ಸುಮ್ನೆ ಒಂದು ಕಾಲ್ಪನಿಕ ರೇಖೆಯಲ್ಲ, ಇದೊಂದು ಪ್ರಮುಖ ಭೌಗೋಳಿಕ ವಿಭಾಜಕ. ಇದು ಭಾರತದ ಹವಾಮಾನವನ್ನ
2 ಭಾಗಗಳಾಗಿ ವಿಂಗಡಿಸುತ್ತೆ. ಇದರ ಉತ್ತರಕ್ಕೆ ಸಮಶೀತೋಷ್ಣವಲಯ, ದಕ್ಷಿಣಕ್ಕೆ ಉಷ್ಣವಲಯ. ಅದ್ಭುತ ಅಲ್ವಾ? ಈಗ ಭಾರತದ ಗಡಿಗಳ ಕಡೆ ಗಮನ ಹರಿಸೋಣ. ನಮ್ಮ ದೇಶಕ್ಕೆ ಎಷ್ಟು ಉದ್ದದ ಗಡಿ ಇದೆ ಗೊತ್ತಾ? ಭೂಗಡಿ ಅಂದ್ರೆ ನೆಲದ ಮೇಲಿನ ಗಡಿ ಸುಮಾರು 15,200 ಕಿಲೋಮೀಟರ್ ಉದ್ದ ಇದೆ. ಇದನ್ನ ನಾವು 7 ದೇಶಗಳ ಜೊತೆ ಹಂಚಿಕೊಂಡಿದ್ದೇವೆ. ಇನ್ನು ಕರಾವಳಿಗೆ ಬಂದ್ರೆ ಮುಖ್ಯ ಭೂಭಾಗದ ಕರಾವಳಿ 6,100 ಕಿಲೋಮೀಟರ್. ಆದ್ರೆ ನಾವು ನಮ್ಮ ದ್ವೀಪಗಳನ್ನೂ ಸೇರಿಸ್ಕೊಂಡ್ರೆ ಒಟ್ಟು ಕರಾವಳಿಯ ಉದ್ದ 7,500 ಕಿಲೋಮೀಟರ್ಗಿಂತಲೂ ಜಾಸ್ತಿಯಾಗತ್ತೆ. ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ಗಡಿರೇಖೆಗಳಿಗೆ ಅವುಗಳದ್ದೇ ಆದ ಐತಿಹಾಸಿಕ ಹೆಸರುಗಳಿವೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಉದಾಹರಣೆಗೆ, ಭಾರತ-ಪಾಕಿಸ್ತಾನದ ನಡುವಿನ ಗಡಿಯನ್ನ ರ್ಯಾಡ್ಕ್ಲಿಫ್ ಲೈನ್ ಅಂತಾರೆ. ಭಾರತ-ಚೀನಾ ಗಡಿಯನ್ನ ಮ್ಯಾಕ್ಮೋಹೋನ್ ಲೈನ್ ಅಂತ ಕರೆಯಲಾಗುತ್ತೆ. ಹಾಗೆಯೇ ಭಾರತ-ಅಫ್ಘಾನಿಸ್ತಾನ ಗಡಿಯನ್ನ ಡ್ಯುರಾಂಡ್ ಲೈನ್ ಅಂತ ಗುರುತಿಸಲಾಗುತ್ತೆ. ಈ ಹೆಸರುಗಳು ಆ ಗಡಿಗಳ ಹಿಂದಿನ ಇತಿಹಾಸವನ್ನ ನಮ್ಗೆ ನೆನಪಿಸುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಭೂಪಟದ ಮೇಲೆ ಭಾರತವನ್ನ ನೋಡಿದ್ವಿ. ಈಗ ನಮ್ಮ ನಿಜವಾದ ನೆಲದ ಮೇಲಿನ ಪಯಣ ಶುರು. ಮೊದಲಿಗೆ ಉತ್ತರದ ಆ ಬೃಹತ್ ಪರ್ವತ ಶ್ರೇಣಿಯಿಂದ ಶುರು ಮಾಡೋಣ. ಅದನ್ನ ನಿಜಕ್ಕೂ ಭಾರತದ ಹೆಮ್ಮೆಯ ಕಿರೀಟ ಅಂತಾನೆ ಕರಿಬೋದು. ಹಿಮಾಲಯ ಅಂದ್ರೆ ಒಂದೇ ಪರ್ವತ ಸಾಲು ಅಲ್ಲ, ಬದಲಿಗೆ ಒಂದಕ್ಕೊಂದು ಸಮಾನಾಂತರವಾಗಿರೋ 3 ಶ್ರೇಣಿಗಳಿವೆ. ಅತಿ ಕೆಳಗೆ ಇರೋದು ಶಿವಾಲಿಕ್ ಶ್ರೇಣಿ. ಇಲ್ಲಿ ಡೂನ್ ಅಂತ ಕರೆಯೋ ಸುಂದರ ಕಣಿವೆಗಳಿವೆ, ಡೆಹ್ರಾಡೂನ್ ತರಹ. ಅದರ ಮೇಲೆ ಇರೋದು ಹಿಮಾಚಲ ಶ್ರೇಣಿ. ಇಲ್ಲಿ ಶಿಮ್ಲಾ, ನೈನಿತಾಲ್ನಂತಹ ಪ್ರಸಿದ್ಧ ಗಿರಿಧಾಮಗಳೆಲ್ಲ ಇವೆ. ಎಲ್ಲಕ್ಕಿಂತ ಎತ್ತರದಲ್ಲಿ ಸದಾ ಹಿಮದಿಂದ ಆವೃತವಾಗಿರೋದು ಬೃಹತ್ ಹಿಮಾಲಯ ಅಂದ್ರೆ ಹಿಮಾದ್ರಿ. ಪ್ರತಿಯೊಂದು ಶ್ರೇಣಿಗೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಎತ್ತರದ ಶಿಖರಗಳ ವಿಷಯಕ್ಕೆ ಬಂದ್ರೆ, ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್, ಅದು ನೇಪಾಳದಲ್ಲಿದೆ. ಆದ್ರೆ ಭಾರತದ ಅತಿ ಎತ್ತರದ ಶಿಖರ ಯಾವುದು? ಅದು ಕಾರಾಕೋರಂ ಶ್ರೇಣಿಯಲ್ಲಿರುವ K2 ಅಥವಾ ಗಾಡ್ವಿನ್ ಆಸ್ಟನ್. ಹಾಗೆಯೇ ನಾವು ದಕ್ಷಿಣ ಭಾರತಕ್ಕೆ ಬಂದ್ರೆ, ಪಶ್ಚಿಮ ಘಟ್ಟಗಳಲ್ಲಿರುವ ಆನೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾಗಿದೆ. ಯೋಚನೆ ಮಾಡಿ, ಭೂಮಿಯ ಕೆಲವು ದೈತ್ಯ ಶಿಖರಗಳು ಇಲ್ಲೇ ಇವೆ. ಜಗತ್ತಿನ ರಾಜನಂತೆ ನಿಂತಿರೋ ಮೌಂಟ್ ಎವರೆಸ್ಟ್, ಭಾರತದ ಹೆಮ್ಮೆಯ ಕಿರೀಟ K2 ಅಥವಾ ಗಾಡ್ವಿನ್ ಆಸ್ಟನ್. ಅಷ್ಟೇ ಅಲ್ಲ, ಕಾಂಚನಜುಂಗ, ಧವಳಗಿರಿ, ನಂದಾದೇವಿ ಎಲ್ಲಾ ಮಹಾನ್ ಪರ್ವತಗಳು ಇದೇ ಹಿಮಾದ್ರಿಯ ಭಾಗ. ಸರಿ, ಈ ಪರ್ವತಗಳು ನೋಡಕ್ಕೆ ಸುಂದರವಾಗಿವೆ. ಆದ್ರೆ ಹಿಮಾಲಯ ಬರೀ ಪರ್ವತಗಳ ಸಮೂಹ ಅಷ್ಟೇನಾ? ಖಂಡಿತ ಇಲ್ಲ. ಇದು ಭಾರತದ ಜೀವನಾಡಿ. ಹೇಗೆ ಅಂತೀರಾ? ಉತ್ತರದಿಂದ ಬರೋ ಚಳಿಗಾಳಿಯನ್ನು ತಡೆದು ನಮ್ಮನ್ನ ರಕ್ಷಿಸುತ್ತೆ. ಗಂಗೆಯಂತಹ ನಮ್ಮ ಪವಿತ್ರ ನದಿಗಳಿಗೆ ಜನ್ಮ ಕೊಡುತ್ತೆ. ವಿದ್ಯುತ್ ಉತ್ಪಾದನೆ, ಅಪಾರವಾದ ಜೀವವೈವಿಧ್ಯ, ಪ್ರವಾಸೋದ್ಯಮ, ಹೀಗೆ ಹೇಳ್ತಾ ಹೋದ್ರೆ ಭಾರತದ ಅಸ್ತಿತ್ವದ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಿಮಾಲಯದ ಪಾತ್ರ ಅತ್ಯಮೂಲ್ಯ. ಈಗ ಪರ್ವತಗಳಿಂದ ಕೆಳಗಿಳಿದು ದಕ್ಷಿಣದ ಕಡೆಗೆ ಸಾಗೋಣ. ಇಲ್ಲಿ ನಮಗೆ ಕಾಣೋದು ಉಪಖಂಡದ ವಿಶಾಲವಾದ ಫಲವತ್ತಾದ ಬಯಲು ಪ್ರದೇಶ ಮತ್ತು ಭಾರತದ ಪ್ರಾಚೀನ ಹೃದಯಭಾಗ ಅಂದ್ರೆ ಪ್ರಸ್ಥಭೂಮಿ. ಹಿಮಾಲಯದಲ್ಲಿ ಹುಟ್ಟಿದ ನದಿಗಳು ಅವು ಸುಮ್ಮನೆ ಹರಿಯುವುದಿಲ್ಲ. ಅವು ನಮ್ಮನ್ನ ಭಾರತದ ಹೃದಯ ಭಾಗಕ್ಕೆ ಅಂದ್ರೆ ದೇಶದ ಅತ್ಯಂತ ಫಲವತ್ತಾದ ನೆಲಕ್ಕೆ ಕರ್ಕೊಂಡು ಹೋಗ್ತವೆ. ಅದೇ ಉತ್ತರದ ಮಹಾಮೈದಾನಗಳು. ಇದನ್ನ ಸಟ್ಲೆಜ್ ಗಂಗಾ ಮೈದಾನ ಅಂತಾನೂ ಕರೀತಾರೆ. ಸುಮಾರು 2,400 ಕಿಲೋಮೀಟರ್ ಉದ್ದದ ಈ ವಿಶಾಲ ಮೈದಾನ ಹೇಗೆ ಹುಟ್ಕೊಳ್ತು ಹೊತ್ತಾ? ಇದು ಒಂದೆರಡು ದಿನದ ಕಥೆಯಲ್ಲ. ಸಾವಿರಾರು ವರ್ಷಗಳ ಕಾಲ ಹಿಮಾಲಯದಿಂದ ಹರಿದು ಬಂದ ನದಿಗಳು ತಮ್ಮ ಜೊತೆ ತಂದ ಫಲವತ್ತಾದ ಮೆಕ್ಕಲು ಮಣ್ಣನ್ನ ನಿಧಾನವಾಗಿ ಹರಡ್ತಾ ಜಗತ್ತಿನ ಅತ್ಯಂತ ಫಲವತ್ತಾದ ಭೂಮಿಗಳಲ್ಲಿ ಒಂದನ್ನ ಸೃಷ್ಟಿ ಮಾಡಿವೆ. ಈ ಮೆಕ್ಕಲು ಮಣ್ಣಿನಲ್ಲೂ 2 ಟೈಪ್ಸ್ ಇವೆ. ಮೊದಲನೆಯದು ಭಾಂಗರ್. ಇದು ನದಿಗಳಿಂದ ಸ್ವಲ್ಪ ದೂರದಲ್ಲಿ ಸಿಗುವ ಹಳೆಯ ಮೆಕ್ಕಲು ಮಣ್ಣು. ಇನ್ನೊಂದು ಖಾದರ್. ಇದು ನದಿಗಳ ಪಕ್ಕದಲ್ಲೇ ಪ್ರತಿ ವರ್ಷ ಹೊಸದಾಗಿ ಬಂದು ಸೇರುವ ತಾಜಾ ಮಣ್ಣು. ಸಹಜವಾಗಿಯೇ ಇದು ತುಂಬಾ ಫಲವತ್ತಾಗಿರುತ್ತೆ. ಸರಿ, ಈಗ ತಾನೇ ಹುಟ್ಟಿದಂತಿರುವ ಯುವ ಮೈದಾನಗಳಿಂದ ನಾವು ಈಗ ಭೂಮಿಯಷ್ಟೇ ಹಳೆಯದಾದ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ಇದು ಭಾರತದ ಅತಿ ದೊಡ್ಡ ಮತ್ತು ಅತಿ ಹಳೆಯ ಭಾಗ. ಅದೇ ಪೆನಿನ್ಸುಲಾರ್ ಪ್ಲಾಟೋ ಅಂದ್ರೆ ಪರ್ಯಾಯ ದ್ವೀಪ ಪ್ರಸ್ಥಭೂಮಿ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಪ್ರಸ್ಥಭೂಮಿ ಇದೆಯಲ್ವಾ, ಇದು ಕೇವಲ ಭಾರತದ ಭಾಗ ಅಲ್ಲ. ಇದು ಕೋಟ್ಯಾಂತರ ವರ್ಷಗಳ ಹಿಂದೆ ಇದ್ದ ಗೋಂಡ್ವಾನ ಅನ್ನೋ ಒಂದು ಸೂಪರ್ ಕಾಂಟಿನೆಂಟ್ನ ತುಣುಕು. ಅಂದ್ರೆ ನಾವೀಗ ನಿಂತಿರೋದು ಭೂಮಿಯ ಅತ್ಯಂತ ಹಳೆಯ, ಅತಿ ಸ್ಥಿರವಾದ ನೆಲದ ಮೇಲೆ.
ಅದ್ಭುತ ಅಲ್ವಾ? ಇದರ ವಿಸ್ತಾರವನ್ನೊಮ್ಮೆ ಊಹಿಸಿಕೊಳ್ಳಿ. ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಒಂದು ದೊಡ್ಡ ತ್ರಿಕೋನದ ಹಾಗೆ ಕಾಣುವ ಈ ಪ್ರದೇಶಕ್ಕೆ ಉತ್ತರದಲ್ಲಿ ಅರಾವಳಿ, ವಿಂಧ್ಯ, ಸಾತ್ಪುರ ಪರ್ವತಗಳು ಗಡಿಗಳಂತೆ ನಿಂತಿವೆ. ಇದನ್ನ ಮತ್ತೆ ಸೆಂಟ್ರಲ್ ಹೈಲ್ಯಾಂಡ್ಸ್ ಮತ್ತು ಡೆಕ್ಕನ್ ಪ್ಲಾಟೋ ಅಂತ ವಿಂಗಡಿಸಲಾಗಿದೆ. ಇದರ ಎರಡು ಪಕ್ಕದಲ್ಲೂ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಕಾವಲುಗಾರರಂತೆ ಇವೆ. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಯಾರಿಗಾದ್ರೂ ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ಪಶ್ಚಿಮ ಘಟ್ಟಗಳಲ್ಲಿರುವ ಆನೆಮುಡಿ. 2695 ಮೀಟರ್ ಎತ್ತರ. ಪಶ್ಚಿಮ ಮತ್ತೆ ಪೂರ್ವ ಘಟ್ಟಗಳು ಒಂದಾಗುವ ನೀಲಗಿರಿ ಬೆಟ್ಟಗಳ ಸಾಲಿನಲ್ಲಿ ಈ ಶಿಖರವನ್ನು ನೋಡಬಹುದು. ನಮ್ಮ ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ನಾವು ಪರ್ಯಾಯ ದ್ವೀಪದ ಅಂಚುಗಳಿಗೆ ಹೋಗಿ ಅಲ್ಲಿನ ಸುಂದರ ಕರಾವಳಿಗಳು ಮತ್ತು ದೂರದ ದ್ವೀಪಗಳನ್ನ ನೋಡೋಣ. ಭಾರತದ ಕರಾವಳಿ ಎಷ್ಟು ಉದ್ದ ಇದೆ ಅಂತ ಅಂದಾಜಿಸಬಲ್ಲಿರಾ? ಮುಖ್ಯ ಭೂಭಾಗ ಮತ್ತೆ ದ್ವೀಪಗಳೆರಡನ್ನೂ ಸೇರಿಸಿದ್ರೆ ಬರೋಬ್ಬರಿ 2516 ಕಿಲೋಮೀಟರ್. ಅಬ್ಬಾ, ಇದು ಮುಗಿಯೋದೇ ಇಲ್ವೇನೋ ಅನ್ನಿಸುವಷ್ಟು ಉದ್ದದ ಸುಂದರವಾದ ಕರಾವಳಿ. ಭಾರತದ ಸುದೀರ್ಘ ಕರಾವಳಿಯನ್ನ 2 ಮುಖ್ಯ ಭಾಗಗಳಾಗಿ ನೋಡಬಹುದು: ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ. ಪಶ್ಚಿಮದಲ್ಲಿ ಕೊಂಕಣ, ನಮ್ಮ ಕರ್ನಾಟಕದ ಕೆನರಾ ಮತ್ತು ಕೇರಳದ ಮಲಬಾರ್ ಕರಾವಳಿಗಳು ಬರ್ತವೆ. ಇನ್ನು ಪೂರ್ವಕ್ಕೆ ಬಂದ್ರೆ ಉತ್ತರದ ಭಾಗವನ್ನ ಉತ್ಕಲ್ ಕರಾವಳಿ ಮತ್ತು ದಕ್ಷಿಣದ ಭಾಗವನ್ನ ಕೋರಮಂಡಲ ಕರಾವಳಿ ಅಂತ ಕರೀತಾರೆ. ಭಾರತದ 2 ಕರಾವಳಿಗಳು ಅಣ್ಣ ತಮ್ಮಂದಿರ ಹಾಗೆ, ಆದ್ರೆ ಗುಣದಲ್ಲಿ ಬೇರೆ ಬೇರೆ. ಪಶ್ಚಿಮ ಕರಾವಳಿ ಅಂದ್ರೆ ಅರಬ್ಬಿ ಸಮುದ್ರದ ಕಡೆ ಇದು ಸ್ವಲ್ಪ ಕಿರಿತಾಗಿದ್ದು ಮುಂಬೈ, ಕೊಚ್ಚಿನ್ನಂತಹ ದೊಡ್ಡ ಬಂದರುಗಳಿಗೆ ಜಾಗ ಕೊಟ್ಟಿದೆ. ಇನ್ನು ಪೂರ್ವ ಕರಾವಳಿ ಬಂಗಾಳಕೊಲ್ಲಿಯ ಕಡೆ ಇದು ಅಗಲವಾಗಿದೆ, ಸಮತಟ್ಟಾಗಿದೆ. ಮಹಾನದಿ, ಗೋದಾವರಿಯಂತಹ ದೊಡ್ಡ ನದಿಗಳು ಇಲ್ಲಿ ವಿಶಾಲವಾದ ಡೆಲ್ಟಾಗಳನ್ನ ನಿರ್ಮಿಸಿವೆ. ಈಗ ಭಾರತದ ದ್ವೀಪ ಸಮೂಹಗಳನ್ನ ನೋಡೋಣ. ಈ ವೇಡರ ನಡುವೆ ಒಂದು ಮೂಲಭೂತ ವ್ಯತ್ಯಾಸ ಇದೆ. ಬಂಗಾಳಕೊಲ್ಲಿಯಲ್ಲಿರೋ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಮೂಲದವು, ಅಂದ್ರೆ ಸಮುದ್ರದೊಳಗಿನ ಜ್ವಾಲಾಮುಖಿಗಳಿಂದ ಹುಟ್ಟಿಕೊಂಡಿವೆ. ಆದರೆ ಅರಬ್ಬಿ ಸಮುದ್ರದಲ್ಲಿರೋ ಲಕ್ಷದ್ವೀಪ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹವಳದ ದಿಬ್ಬಗಳಿಂದಾದ ದ್ವೀಪ ಸಮೂಹ. ನೋಡಿದ್ರಾ ಎಂಥ ವೈವಿಧ್ಯತೆ! ಒಟ್ಟಾರೆಯಾಗಿ ಭಾರತಕ್ಕೆ ಸೇರಿದ ದ್ವೀಪಗಳೆಷ್ಟು ಅಂತ ಗೊತ್ತಾ? ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಎರಡನ್ನೂ ಸೇರಿ ಒಟ್ಟು 247 ದ್ವೀಪಗಳಿವೆ. ಈ ಸಂಖ್ಯೆ ನಮ್ಮ ದೇಶದ ಕಡಲಗಡಿಯ ವಿಸ್ತಾರ ಮತ್ತು ವೈವಿಧ್ಯತೆಗೆ ಒಂದು ಸಾಕ್ಷಿ. ಹಾಗಾದ್ರೆ ನಮ್ಮ ಈ ಇಡೀ ಪಯಣದ ಕೊನೆಯಲ್ಲಿ ನಮಗೆ ಏನರ್ಥವಾಯಿತು? ಹಿಮಾಲಯದ ಹಿಮಶಿಖರಗಳಿಂದ ಹಿಡಿದು ಹಿಂದೂ ಮಹಾಸಾಗರದ ದ್ವೀಪಗಳವರೆಗೆ ಭಾರತವು ಒಂದೇ ರಾಷ್ಟ್ರದೊಳಗೆ ಒಂದು ಇಡೀ ಖಂಡದಲ್ಲಿರಬೇಕಾದ ಎಲ್ಲ ವೈವಿಧ್ಯತೆಯನ್ನು ಹೊಂದಿದೆ. ಇದೇ ಈ ಅದ್ಭುತವಾದ ವೈವಿಧ್ಯತೆಯಲ್ಲಿ ಏಕತೆಯೇ ಭಾರತವನ್ನು ನಿಜವಾದ ಅರ್ಥದಲ್ಲಿ ಒಂದು ಉಪಖಂಡವನ್ನಾಗಿ ಮಾಡಿರು. ಈ ವಿವರಣೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆದಾಗ್ಲಿ.